ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿವೋ 1803 ಅಂದರೆ ವಿವೋ Y81 ಅನ್ನೋ ಒಂದು ಮಾಡಲು ಡಿಸ್ಪ್ಲೇ ಪ್ರಾಬ್ಲಮ್ ಆಗಿದೆ ಅಂತ ಬಂದಿದೆ. ಬನ್ನಿ ಅದಕ್ಕೆ ಯಾವ ಥರ ಬೆಸ್ಟ್ ಸೊಲ್ಯೂಷನ್ ಆಗಿ ಡಿಸ್ಪ್ಲೇ ಅಂದರೆ ಕಾಂಬೋ ಅಂತ ಕರೀತಾರೆ, ಕಾಂಬೋನ ಯಾವ ರೀತಿ ಚೇಂಜ್ ಮಾಡೋದಂತ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಓಕೆ, ಇದೆ ಈ ಮೊಬೈಲ್ ಬಂದು ವಿವೋ 1803 ಅಂದರೆ ವಿವೋ Y81 ಅಂತ. ಇದಕ್ಕೆ ಕಾಂಬೋ ಬಂದು ತುಂಬ ಹೊಡೆದೋಗ್ಬಿಟ್ಟಿದೆ. ಬಟ್ ಇದನ್ನ ಆನ್ ಮಾಡಿದ್ರು ಡಿಸ್ಪ್ಲೇಲಿ ಯಾವುದೇ ಥರದ ಲೈಟ್ಸ್ ಬರ್ತಾ ಇಲ್ಲ. ಇದು ಡಿಸ್ಪ್ಲೇನೇ ಹೋಗಿದೆ. ಇದ್ರ ಕಂಡೀಷನ್ ಹೆಂಗಿದೆ ಈಗ ಅಟ್ ಪ್ರೆಸೆಂಟ್ ನೋಡಿ ಯಾವ ಥರ ಇದೆ ಫೋನ್. ಓಕೆ, ಇದನ್ನು ನಾವು ಯಾವ ಥರ ಮತ್ತೆ ನೀಟಾಗಿ ರೆಡಿ ಮಾಡ್ಬೋದು ಅಂತ ನೀಟಾಗಿ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟು ಸಿಮ್ ಟ್ರೇ ರಿಮೂವ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಎಲ್ಲ ಐಟಮ್ ಒಂದು ಕಡೆ ಸ್ಟೋರೇಜ್ ಆಗೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಈ ಥರ ಕಾಂಪೋನೆಂಟ್ ತೊಗೊಂಡು ಜಸ್ಟ್ ಒಂದು ಸೈಡಿಂದ ಫುಲ್ ಮಾಡಬೇಕಷ್ಟೇ. ಹಿಂಗೆ ಇಟ್ಕೊಂಡು ಈ ಬ್ಯಾಕ್ ಕ್ಯಾಪ್ ಅಂದರೆ ಪಕ್ಕಲ್ ಕ್ಯಾಪ್ ಅಂತಾರೆ, ಬ್ಯಾಕ್ ಕ್ಯಾಪ್ನ ಈಸಿಲಿ ಅಂದರೆ ಇದನ್ನು ತೆಗೆಯೋದಕ್ಕಿಂತ ಮುಂಚೆ ಓವರ್ ಆಗಿ ತೆಗಿಬಾರ್ದು. ಇಲ್ಲಿ ಸ್ಟ್ರಿಫ್ ಇರುತ್ತೆ, ಇದು ಸ್ಟ್ರಿಫು. ಈ ಸ್ಟ್ರಿಫು ಏನು ಪ್ರಾಬ್ಲಮ್ ಆಗಬಾರ್ದು ನೋಡಿ. ಈ ಸ್ಟ್ರಿಫ್ ಇರುತ್ತೆ, ಈ ಸ್ಟ್ರಿಫ್ಗೆ ರಿಮೂವ್ ಆಗ್ದಿರಂಗೆ ಫಸ್ಟು ನಾವು ಈ ಸ್ಕ್ರೂಸ್ನ ರಿಮೂವ್ ಮಾಡ್ಕೋಬೇಕು. ಈ ಸ್ಕ್ರೂಸ್ನ ರಿಮೂವ್ ಮಾಡಿಕೊಂಡು ಈ ಪ್ಲೇಟ್ ಇರುತ್ತೆ, ಇದನ್ನು ತೆಗೆದ್ರೆ ಇದು ಫಿಂಗರ್ ಸ್ಟ್ರಿಪ್ ಬರುತ್ತೆ. ಈ ಫಿಂಗರ್ ಸ್ಟ್ರಿಪ್ಗೆ ಯಾವುದೇ ಥರವಾದ ಡ್ಯಾಮೇಜ್ ಆಗಬಾರ್ದು, ಅದನ್ನು ಒಂದು ಕಡೆ ಇಟ್ಕೊಂಡು ನೆಕ್ಸ್ಟು ಇದು ಬ್ಯಾಟ್ರಿ, ಇದು ಪವರ್ ಆನ್ ಆನ್ ಫೋನು. ಇದು CC ಅಂದರೆ ಮೈನ್ ಮದರ್ ಬೋರ್ಡು CC ಬೋರ್ಡ್ ಅಂತ ಇರುತ್ತೆ. ಮೈನ್ ಮದರ್ ಬೋರ್ಡಿಂದ CC ಬೋರ್ಡ್ಗೆ ಒಂದು ಸ್ಟ್ರಿಪ್ ಬರುತ್ತೆ. ಈ ಸ್ಟ್ರಿಪ್ನ ರಿಮೂವ್ ಮಾಡಿಕೊಂಡು ಆಮೇಲೆ ಎಲ್ಲ ಸ್ಕ್ರೂನು ಫಸ್ಟು ರಿಮೂವ್ ಮಾಡ್ಕೊಂಬಿಡೋಣ. ಯಾಕೆ ರಿಮೂವ್ ಮಾಡ್ಕೋಬೇಕಂದ್ರೆ ಇದನ್ನು ಈಟಿಂದನೇ ತೆಗೆಯೋದ್ರಿಂದ ಬೋರ್ಡಿಗೆ ಸುಮ್ಮನೆ ಈಟ್ ಆಗೋದು ಅವಶ್ಯಕತೆ ಇರಲ್ಲ. ಸುಮ್ಮನೆ ಯಾಕೆ ತೆಗೆದುಬಿಟ್ರೆ ಒಳ್ಳೆಯದು. ಇದು ತಗೊಂಡು ಇದಾದಮೇಲೆ ನೆಕ್ಸ್ಟು ಇದು ಆಂಟೇನನ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಎಲ್ಲ ತೆಗೆದು ಬೋರ್ಡನ್ನು ಸೈಡಲ್ಲಿ ನೀಟಾಗಿ ಹಿಂಗೆ ಎತ್ಕೊಂಡ್ರೆ ಬೋರ್ಡ್ ತುಂಬ ಈಸಿಯಾಗಿ ಬರುತ್ತೆ. ಓಕೆ, ಬೋರ್ಡ್ ಈಸಿಯಾಗಿ ಬರುತ್ತೆ. ಈಸಿಯಾಗಿ ಫ್ರಂಟ್ ಕ್ಯಾಮ್ರಾನು ಇಂಪಾರ್ಟೆಂಟ್ ಆಗಿರುತ್ತೆ. ಈಸಿಯಾಗಿ ಬಂದು ನೆಕ್ಸ್ಟ್ ಬ್ಯಾಟ್ರಿನ ಈ ರಿಮೂವರ್ ಅಂತ ಇರುತ್ತೆ, ಇದು ನೀಟಾಗಿಟ್ಟು ಹಿಂಗೆ ತಕ್ಕೋಬೇಕು. ಹಿಂಗೆ ತಕ್ಕೊಂಡು ನೆಕ್ಸ್ಟು ಹೀಟ್ ಮಾಡ್ಕೋಬೇಕು. ಹೀಟ್ ಆಗಿದ ತಕ್ಷಣ ಇಲ್ಲಿ ಹೆಂಗೂ ಡ್ಯಾಮೇಜ್ ಆಗಿದೆ, ಒಂದು ಕಡೆ ಹಿಂಗೆ ಲಾಕ್ ಮಾಡಿಕೊಂಡು ಈಸಿಯಾಗಿ ಇದ್ರೊಳಗಡೆ ರ್ಯಾಪರ್ನ ಬಿಟ್ಕೊಂಡು ಈಸಿಲಿ ನೋಡಿ ಈಸಿಲಿ ಈ ಥರ ಡಿಸ್ಪ್ಲೇನ ನೋಡಿ, ಡಿಸ್ಪ್ಲೇ ಕಟ್ಟೆ ಆಗಿಬಿಟ್ಟಿದೆ. ಇದು ಈ ಥರ ಡಿಸ್ಪ್ಲೇನ ರಿಮೂವ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಫಿಲ್ಟರ್ ಇರುತ್ತೆ, ಇದನ್ನು ಮೊದಲೇ ಬಿಚ್ಕೊಂಡ್ಬಿಡ್ಬೇಕು. ನೋಡಿ ಈ ಫಿಲ್ಟರ್, ಇದನ್ನೊಂದು ಬಾಕ್ಸಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀಟಾಗಿ ಶಾರ್ಪ್ ಆಗಿರೋ ಒಂದು ಟೂಲ್ನ ತಗೊಂಡು ಇದರಿಂದ ಪ್ರೀವಿಯಸ್ ಗಮ್ ಏನಿರುತ್ತೆ ಅದನ್ನೆಲ್ಲ ಈ ಥರ ನೀಟಾಗಿ ಎಲ್ಲ ಸೈಡಲ್ಲೂ ಗಮ್ನ ರಿಮೂವ್ ಮಾಡಿದ್ರೆ ನೀಟಾಗಿರುತ್ತೆ ಫೋನ್.
ಈ ಥರ ಫುಲ್ ನೀಟಾಗಿ ಗಮ್ ರಿಮೂವ್ ಮಾಡಿದ್ಮೇಲೆ ಒಂದು ಸತಿ ಬ್ರಷ್ ಮಾಡಿಬಿಡ್ಬೇಕು. ಬ್ರಷಿಂದ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಏನೇನು ಕಚಡ ಇರುತ್ತೋ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕಾಂಬೋ ಇರುತ್ತೆ. ಓಕೆ, ಇದು ಬಂದು ನ್ಯೂ ಹೊಸ ಕಾಂಬೋ. ಈ ಕಾಂಬೋನ ಒಂದು ಸತಿ ನಾವು ಹಾಕಿ ಟೆಸ್ಟ್ ಮಾಡಬೇಕು ನೋಡಿ. ಹಿಂಗಾಕಿ ಇದು ಒಂದು CC ಬೋರ್ಡ್, CC ಬೋರ್ಡಿಂದ ಮೇನ್ ಬೋರ್ಡ್ ಬರೋಂಥ ಸ್ಟಿಫು. ಓಕೆ, ಮತ್ತೆ ಏನು ಮಾಡಬೇಕು, ಬೋರ್ಡ್ ತೆಗೆದು ಬ್ಯಾಟ್ರಿ ಬೋರ್ಡ್ನ ಫಿಟ್ ಮಾಡಬೇಕು. ಇದನ್ನು ಕನೆಕ್ಟ್ ಮಾಡಿ, ಇದನ್ನು ಕನೆಕ್ಟ್ ಮಾಡಿ, ಪವರ್ ಆನ್ ಅನ್ನೋ ಬಟನ್ ಹಾಕಿ ನೀಟಾಗಿ ಒಂದ್ಸತಿ ಪವರ್ ಬ್ಯಾಟ್ರಿನ ಕನೆಕ್ಟ್ ಮಾಡಿ. ಆಂಟೆನ್ ಏನು ಅವಶ್ಯಕತೆ ಇರಲ್ಲ. ಒಂದ್ಸತಿ ನಾವು ಆನ್ ಮಾಡಬೇಕು. ವಾವ್, ನೋಡಿ ಮೊಬೈಲ್ ಎಷ್ಟು ನೀಟಾಗಿ ಆನ್ ಆಗುತ್ತೆ ಅಂದರೆ ಸಕ್ಕತ್ತಾಗಿ ಆನ್ ಆಗಿದೆ. ಹೆಂಗಿದೆ ನೋಡಿ ಕ್ಲಾರಿಟಿ. ಇದಾದಮೇಲೆ ನೆಕ್ಸ್ಟು ನಾವು ಡಿಸ್ಪ್ಲೇ ಎಲ್ಲ ಕಡೆ ಪ್ರಾಪರಾಗಿ ವರ್ಕ್ ಆಗ್ತಾ ಇದೆಯಾ ಅಂತ ಈ ಥರ ಒಂದು ಆ್ಯಪ್ ತೊಗೊಂಡು ನಾವು ಎಲ್ಲ ಕಡೆ ಮೂವ್ಮೆಂಟ್ ಮಾಡಿದ್ರೆ ಡಿಸ್ಪ್ಲೇ ಎಲ್ಲ ಕಡೆ ವರ್ಕಿಂಗ್ ಇದೆ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಒಂದೊಂದು ಕಡೆ ಏನಾಗುತ್ತೆ ಎಲ್ಲಿ ವರ್ಕ್ ಆಗಲ್ವೋ ಅಲ್ಲಿ ಪಾಯಿಂಟ್ ಮಿಸ್ ಆಗುತ್ತೆ. ಹಂಗಾಗಿ ಇದನ್ನ ನಾವು ನೀಟಾಗಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಪವರ್ ಆಫ್. ಪವರ್ ಆಫ್ ಆದಮೇಲೆ ಮತ್ತೆ ಎಲ್ಲ ರಿಮೂವ್ ಮಾಡಬೇಕು. ಬೋರ್ಡನ್ನು ರಿಮೂವ್ ಮಾಡಿಬಿಟ್ರೆ ಒಳ್ಳೇದು. ಏನಕ್ಕೆ ಅಂದರೆ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಇರುತ್ತೆ. ಓಕೆ, ಅಲ್ಲಿ ಗಮ್ ಹಾಕ್ಬೇಕಾದ್ರೆ ಮತ್ತೆ ಕ್ಯಾಮ್ರಾಗೆ ಮತ್ತು ಈ ಸೆನ್ಸರ್ಗೆಲ್ಲ ಗಮ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಎಲ್ಲ ಬೋರ್ಡ್ ಸಮೇತ ತೆಗೆದುಬಿಟ್ರೆ ಇದು ಖಾಲಿ ಫ್ರೇಮ್ ಇರುತ್ತೆ. ಖಾಲಿ ಫ್ರೇಮ್ ಇದ್ದಾಗ ನೀವು ಹೆಂಗೆ ಬೇಕಾದ್ರೂ ಗಮ್ ಹಾಕ್ಬೋದು. ಕಾಂಬೋ ಹಾಕ್ಬೇಕಾದ್ರೆ ಏನು ಮಾಡಬೇಕು ನೋಡಿ, ಇಲ್ಲೊಂದು ಟೇಪ್ ಇರುತ್ತೆ. ಆ ಟೇಪಿಂಗ್ನ ಫಸ್ಟು ನೀಟಾಗಿ ರಿಮೂವ್ ಮಾಡಬೇಕು. ಓಕೆ, ಇದಾದಮೇಲೆ ಈ ಟೇಪ್ನು ರಿಮೂವ್ ಮಾಡಬೇಕು. ಎಲ್ಲೆಲ್ಲಿ ಅಂಟಿಸಿರ್ತಾರೆ ನೋಡಿ, ಈ ಪೇಪರ್ನು ನಾವು ರಿಮೂವ್ ಮಾಡಿ. ಓಕೆ, ನೆಕ್ಸ್ಟು ನೋಡಿ, ಇಲ್ಲಿ ಬಂದು ಯಾವುದೇ ಕಾರಣಕ್ಕೂ ಡಿಸ್ಪ್ಲೇ ಲೈಟಿಂಗ್ ಅಂದರೆ ಡಿಸ್ಪ್ಲೇ ಸ್ಟ್ರಿಪ್ ಒಳಗಡೆ ಹೋಗ್ಬಾರ್ದು ಅಂತ ಈ ಟೇಪ್ ಒಂದು ಇರುತ್ತೆ. ಇದನ್ನು ನಾವು ನೀಟಾಗಿ ಹಿಂಗೆ ಓಪನ್ ಮಾಡಿಕೊಂಡು ನೋಡಿ, ಇಲ್ಲಿ ಈ ಡಿಸ್ಪ್ಲೇಗೆ ಒಂದು ಸ್ವಲ್ಪ ಹಿಂಗೆ ಲಾಕ್ ಮಾಡಿಕೊಂಡು, ಕಾಣಿಸ್ತಿದೆಯಾ, ಈ ಥರ ಹಿಂಗೆ ಲಾಕ್ ಮಾಡಿಕೊಂಡು ನೀಟಾಗಿ ಇದನ್ನ ಅಂಟಿಸ್ಬೇಕು. ಅಂಟಿಸಿದ್ರೆ ಇಲ್ಲಿ ನಾವೇನೇ ಒಂದು ಗಮ್ ಹೋದ್ರೂ ಅದು ಡಿಸ್ಪ್ಲೇ ಲೈಟ್ಗೆ ಹೋಗಲ್ಲ. ಇದರಿಂದ ಇದು ಭಾರಿ ಸೇಫ್ಟಿ. ಇದಾದಮೇಲೆ ನೆಕ್ಸ್ಟು ಫಿಲ್ಟರ್ ತೆಗೆದಿರ್ತೀವಿ ಗೊತ್ತಾ. ಇದನ್ನು ಈಗ ಜಸ್ಟ್ ಒಂಚೂರು ಈ ಪಾಯಿಂಟ್ ಹತ್ರ ಗಮ್ ಹಾಕೊಂಡು ಇದನ್ನ ಹಾಕ್ಬೇಕು. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಫ್ರೇಮ್ ತಗೊಂಡು ಸುತ್ತ ಗಮ್ ಹಾಕ್ಬೇಕು. ಗಮ್ ಹಾಕ್ಬೇಕಾದ್ರೆ ಎಲ್ಲಾನ ಡಸ್ಟು ಇಲ್ಲ ಪ್ರಿವಿಯಸ್ ಗಮ್ ಇದ್ರೆ ನೀಟಾಗಿ ತೆಗೆದುಬಿಡಿ. ಓಕೆ, ಹಾಗಿದ ತಕ್ಷಣ ಈ ಫ್ರೇಮಲ್ಲಿ ಯಾವುದೇ ಥರದ ಡಸ್ಟ್ ಇರಬಾರ್ದು. ಡಸ್ಟ್ ಆಗಿರಲಿ, ಚಿಕ್ಕ ಚಿಕ್ಕದ ಪುಡಿ ಆಗಿರಲಿ, ಏನೂ ಇರಬಾರ್ದು. ಓಕೆ, ನೆಕ್ಸ್ಟ್ ಡಿಸ್ಪ್ಲೇನ ಒಂದು ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ನೋಡಿ, ಫಸ್ಟು ಇದರೊಳಗಡೆ ಹಾಕಿ ನೀಟಾಗಿ ಈ ಸೈಡಿಂದ ಹಿಂಗೆ ಲಾಕ್ ಮಾಡಿ ನೆಕ್ಸ್ಟ್ ಅದರಿಂದನೇ ಇದನ್ನು ಲಾಕ್ ಮಾಡಿ. ಓಕೆ, ಅರ್ಥ? ಇದನ್ನು ಲಾಕ್ ಮಾಡಿ
ನೀಟಾಗಿ ಒಂದ್ಸತಿ ರಬ್ಬರ್ ಬ್ಯಾಂಡ್ ತಗೊಳ್ಳಿ. ಓಕೆ, ರಬ್ಬರ್ ಬ್ಯಾಂಡ್ ತಗೊಂಡು ನೋಡಿ ನೀಟಾಗಿ ಇಲ್ಲೊಂದು ಸೈಡ್ ಇಲ್ಲೊಂದು ಲೋವರಲ್ಲೊಂದು ಅಪ್ಪರಲ್ಲೊಂದು ಸೆಂಟ್ರಲ್ ಒಂದು ಹಾಕೊಂಡ್ಬಿಡೋಣ. ಓಕೆ, ಆ್ಯಂಡ್ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ನೋಡಿ ಇಷ್ಟು ಹಾಕಿದ ತಕ್ಷಣ ಮೇಲಿಂದನೂ ಇರಬೇಕು. ನೋಡಿ ಇಲ್ಲಿ 3 ಹಿಂಗೆ 3 ಹಾಕ್ಬಿಟ್ರೆ ಈ ಸೈಡಿಂದನೂ ನೀಟಾಗಿ ಲಾಕ್ ಆಗುತ್ತೆ, ಈ ಸೈಡಿಂದನೂ ನಿಮಗೆ ಫುಲ್ ನೀಟಾಗಿ ಲಾಕ್ ಆಗುತ್ತೆ. ಈ ಥರ ಗಮ್ ಹಾಕಿ ಕನಿಷ್ಠನೂ ನೀವೊಂದು 1 ಅವರ್ ಬಿಟ್ಟರೆ ತುಂಬಾ ಒಳ್ಳೆಯದು. ಸೇಫಾಗಿ 1 ಅವರ್ ಕ್ಲೀನಾಗಿ ನೋಡಿ ಐಟಮ್ಸ್ ಎಲ್ಲ ಒಂದು ಟ್ರೇಯಲ್ಲಿರುತ್ತೆ. ಓಕೆ, ಒಂದು ಟ್ರೇಯಲ್ಲಿರುತ್ತೆ. ಇಲ್ಲಿ ನಾವು ಗಮ್ ಹಾಕಿ ಜಸ್ಟ್ ಇದರಲ್ಲಿಟ್ಟು ಒಂದು ½ an hour ಸುಮ್ಮನೆ ಬಿಟ್ಬಿಡೋದು ಒಳ್ಳೆಯದು. ಅರ್ಧ ಗಂಟೆ ಆಯಿತು. ಈಗೇನೊಂದು ನೀಟಾಗಿ ಇದನ್ನೆಲ್ಲ ತಗೊಂಡು ನೀಟಾಗಿ ರಬ್ಬರ್ ಬ್ಯಾಂಡನ್ನೆಲ್ಲ ರಿಮೂವ್ ಮಾಡಿಕೊಂಡು, ಓಕೆ ಕರೆಕ್ಟಾಗಿ ನೋಡ್ಬೇಕು ನೀವೆಲ್ಲ. ಓಕೆ, ಈ ರಬ್ಬರ್ ಬ್ಯಾಂಡ್ನ ಏನಿದೆ ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ. ನೆಕ್ಸ್ಟ್ ಫಸ್ಟ್ ಬೋರ್ಡನ್ನು ನೀಟಾಗಿ ಇನ್ಸ್ಟಾಲೇಷನ್ ಅಂದರೆ ಎಲ್ಲೂ ಶಾರ್ಟ್ ಆಗದಿರಂಗೆ ನೀಟಾಗಿ ಕ್ಲೀನಾಗಿ ಲಾಕ್ ಮಾಡಿ. ಓಕೆ, ಫ್ರಂಟ್ ಕ್ಯಾಮ್ರಾನ ನೀಟಾಗಿ ಇಟ್ಟು ನೆಕ್ಸ್ಟ್ ಇದು ಸ್ಟ್ರಿಫ್ ಕನೆಕ್ಟ್ರನ್ನ ಹಾಕಿ, ಅದು ನೆಕ್ಸ್ಟ್ ನೋಡಿ ಇಲ್ಲಿ ಟೇಪ್ಗಳಿರುತ್ತೆ 2 ಗಮ್ಮಿಂಗ್ ಟೇಪ್ ಅಂತ, ಇದನ್ನು ರಿಮೂವ್ ಮಾಡಿ ಆಮೇಲೆ ಈ ಕನೆಕ್ಟ್ರನ್ನ ನೀಟಾಗಿ ಇಲ್ಲಿ ಹಾಕಿ ಜಸ್ಟ್ ಹಿಂಗೆ ಮಾಡಿದ್ರೆ ಅದು ಟೈಟಾಗಿ ಆಗುತ್ತೆ. ಓಕೆ, ಅದಾದಮೇಲೆ ಈ ಸ್ಕ್ರೂ ಅಂದರೆ ಪವರ್ ಬಟನ್ ಸ್ವಿಚ್ಚನ್ನ ಕನೆಕ್ಟ್ ಮಾಡಿ ನೀಟಾಗಿ ಬ್ಯಾಟ್ರಿಗೆ ನೋಡಿ ಇಲ್ಲಿ ಗಂಭೀರಲ್ಲ, ನಾವೇನು ಮಾಡಬೇಕು ಒಂಚೂರು ಲೈಟಾಗಿ ಇಲ್ಲೊಂದೆರಡು ಡ್ರಾಪ್, ಯಾಕಂದರೆ ಬ್ಯಾಟ್ರಿ ಶೇಕ್ ಆಗ್ಬಾರ್ದಲ್ವ, ಹಾಕ್ಬಿಟ್ಟು ನೀಟಾಗಿ ಹಾಕ್ಬಿಟ್ಟು ಈ ಆಂಟೆನನ ಲಾಕ್ ಮಾಡೋದು. ಓಕೆ, ಈಗ ಇದೆಲ್ಲ ಫಿಟ್ ಆಯಿತು. ಈಗ ನಾವೇನು ಮಾಡಬೇಕು ಅಂದರೆ ಜಸ್ಟ್ ಮೇಲ್ಗಡೆ ಕ್ಯಾಪಿಂಗ್ ಇರುತ್ತೆ, ಕ್ಯಾಪಿಂಗ್ ನೀಟಾಗಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಟಕ ಅಂತ ಸ್ಕ್ರೂ ಕರೆಕ್ಟಾಗಿ ಎಲ್ಲೆಲ್ಲಿ ಸ್ಕ್ರೂ ಇದೆಯೋ ಎಲ್ಲ ಕಡೆಯೂ ಕರೆಕ್ಟಾಗಿ ಸ್ಕ್ರೂ ಲಾಕ್ ಮಾಡಬೇಕು. ನೋಡಿ ಈ ಫಿಂಗರ್ ಏನಿದೆ ಇದು ಲೆಫ್ಟ್ ಸೈಡ್ ಈ ಸೈಡಲ್ಲಿ ಬರಬೇಕು. ಇದನ್ನು ನೀಟಾಗಿ ಹಿಂಗೆ ಲಾಕ್ ಮಾಡಿ ನೆಕ್ಸ್ಟ್ ಇದಕ್ಕೆ ಕ್ಯಾಪಿಂಗ್ ಬರುತ್ತೆ, ಇದನ್ನು ನೀಟಾಗಿ ನೋಡಿ ಹಿಂಗೆ ಲಾಕ್ ಮಾಡಬೇಕು ಅಷ್ಟೆ. ನೆಕ್ಸ್ಟ್ ಇದನ್ನು ನೀಟಾಗಿ ಕ್ಲೋಸ್ ಮಾಡಿ. ಓಕೆ, ನೆಕ್ಸ್ಟು ಈ ರ್ಯಾಪರ್ನ ನೀಟಾಗಿ ತೆಗೆದುಬಿಟ್ಟು ಇವಾಗ ಗ್ಲೂ ರಿಮೂವರಿಂದ, ಇದು ಗ್ಲೂ ರಿಮೂವರು, ಇದರಿಂದ ನೀಟಾಗಿ ಈ ಸೈಡ್ಸ್ ಏನಿದೆ ಗಮ್ಸು ಅದನ್ನು ಒಂದು ಸತಿ ವಾಶ್ ಮಾಡಿಬಿಟ್ರೆ ನೋಡಿ ನೀಟ್ ಓಕೆ, ನೀಟಲ್ಲಿ ಕಟ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟು IP ತಗೊಂಡು ನೀಟಾಗಿ ಓಡಿಸ್ಬಿಟ್ಟು ಟೆಂಪರ್ ಗ್ಲಾಸ್ನ ನೀಟಾಗಿ ಕವರೇಜ್ ನೋಡಿ, ಸೂಪರಾಗಿ ಬಿತ್ತು ನೋಡಿ. ಹೇಗಿದೆ
ಹೇಗಿದೆ, ಗುಡ್ ಪರ್ಫಾರ್ಮೆನ್ಸ್ ಅಲ್ವಾ ನೋಡಿ. ಈ ಪಟ್ ಅಂತ ಆನ್ ಮಾಡಿದ್ರೆ ನಿಮಗೆ ಕಾಂಬೋ ಹಾಕಿದ್ದಾರೆ ಅಂತಲೇ ನಿಮಗೆ ಫೀಲ್ ಆಗಲ್ಲ ನೋಡಿ. ಓಕೆ, ವಾವ್ ನೋಡಿ. ಈಗ ಕ್ಯಾಮ್ರಾ ಆನ್ ಮಾಡಿಕೊಂಡು ಓಕೆನಾ. ಓಕೆ ನೋಡಿ, ಫ್ರಂಟ್ ಕ್ಯಾಮ್ರಾ. ಓಕೆ, ಥ್ಯಾಂಕ್ ಯು. ಎಲ್ಲ ಇದೇ ಥರ ನೋಡ್ತಾ ಇರಿ. ವೆಲ್ಕಮ್.